ಮಂಡ್ಯದ ಹುತಾತ್ಮ ಯೋಧ ಗುರು ಪಾರ್ಥಿವ ಶರೀರ ಇವತ್ತು ಹುಟ್ಟೂರಿಗೆ ಬರ್ತಾ ಇದೆ. ಆ, ತಾನು ಹುಟ್ಟಿ ಬೆಳೆದು ಆ, ಏನು ಒಬ್ಬ ಯೋಧ ಆಗಿ ಕಳಿಸ್ಕೊಟ್ಟಂತ ಊರಿಗೆ ಅವರ ಪಾರ್ಥಿವ ಶರೀರ ಈಗ ಬರ್ತಾ ಇದೆ. ಯೋಧ ಗುರುವಿನ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ತಯಾರಿಗಳನ್ನ ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ. ಕೆಎಂ ದೊಡ್ಡಿ ಬಳಿಯ ಸರ್ಕಾರಿ ಜಾಗದಲ್ಲಿ ಸಕಲ ತಯಾರಿಯನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿ ಗ್ರಾಮ, ಇಲ್ಲಿ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ. ಮಳವಳ್ಳಿ ಮದ್ದೂರು ಹೆದ್ದಾರಿ ಪಕ್ಕದಲ್ಲಿ ಅಂತಿಮ ಸಂಸ್ಕಾರಕ್ಕೆ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯೋಧ ಗುರುವಿನ ಅಂತಿಮ ಸಂಸ್ಕಾರಕ್ಕೆ ಜಿಲ್ಲಾ ಆಡಳಿತ ಸಕಲ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಕೆಎಂ ದೊಡ್ಡಿ ಬಳಿಯ ಸರ್ಕಾರಿ ಜಾಗದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಜಾಗ ಇದು. ಜಿಲ್ಲಾ ಆಡಳಿತ ಸ್ಥಳವನ್ನು ಕೂಡ ಗುರುತಿಸಿದೆ. ಅಂತಿಮ ಸಂಸ್ಕಾರ ಮಾಡಲು ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಜಿಲ್ಲಾ ಆಡಳಿತ ರೆಡಿ ಮಾಡಿಕೊಳ್ತಾ ಇದೆ. JCBಗಳನ್ನು ಬಳಸಿ ಜಮೀನನ್ನು ಕೂಡ ಅಲ್ಲಿ ಸಿದ್ಧಪಡಿಸಲಾಗ್ತಾ ಇದೆ. ನೆಲವನ್ನು ಕೂಡ ಸಿದ್ಧಪಡಿಸಲಾಗ್ತಾ ಇದೆ. ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಇದೇ ಜಾಗದಲ್ಲಿ ಹುತಾತ್ಮ ಯೋಧ ಗುರು ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ನೋಡ್ತಾ ಇದ್ದೀವಿ ನಾವು. ಗಟ್ಟಿಮುಟ್ಟಾಗಿದ್ದಂತಹ ಯೋಧನನ್ನ ದೇಶ ಕಾಯೋಕೆ ಅಂತ ಹೇಳಿ ಈ ಊರು ಕಳಿಸ್ಕೊಟ್ಟಿತ್ತು, ಈ ಕುಟುಂಬ ಕಳಿಸ್ಕೊಟ್ಟಿತ್ತು. ಈಗ ಬರ್ತಾ ಇರೋದು ಅವರ ಪಾರ್ಥಿವ ಶರೀರ. ಅದಕ್ಕೋಸ್ಕರ ಕಾಯುವಂತಹ ಪರಿಸ್ಥಿತಿ. ಇನ್ನೂ ಬಹಳ ದುಃಖ ಹಾಗೂ ಅತ್ಯಂತ ಬೇಜಾರಿನ ವಿಚಾರ ಏನು ಅಂತ ಹೇಳಿದ್ರೆ, ಹಾಗಾಗದೆ ಆ ಗುರು ವಿಚಾರದಲ್ಲಿ ಅಥವಾ ಯಾವುದೇ ಯೋಧರ ವಿಚಾರದಲ್ಲಿ ಹಾಗಾಗಬಾರ್ದು. ಆದರೂ ಕೂಡ ವಾಸ್ತವ ಏನು ಅಂತ ಹೇಳಿದ್ರೆ, ಅಲ್ಲಿ ಹುತಾತ್ಮರಾದ ಯೋಧರದು ಎಷ್ಟೋ ಜನನ್ನ DNA ಟೆಸ್ಟ್ ಮಾಡಿ ಇಂತಿಂಥವ್ರ ಬಾಡಿ ಅಂತ ಗುರುತಿಸಿದ್ದಾರೆ.
ಈ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ಲೈವ್ ಇದ್ದಾರೆ. ಪ್ರಶಾಂತ್, ಜಿಲ್ಲಾ ಆಡಳಿತ ಅಂತಿಮ ಸಂಸ್ಕಾರ ಮಾಡುವ ಜಾಗವನ್ನು ಗುರುತಿಸಿದೆ. ಅಲ್ಲಿ ಜಮೀನನ್ನು ಸಿದ್ಧಪಡಿಸುವಂತಹ ಕೆಲಸವನ್ನು ಕೂಡ ಜಿಲ್ಲಾಡಳಿತ ನಡೆಸ್ತಾ ಇದೆ. ತಾವೀಗ ಸ್ಥಳದಲ್ಲೇ ಇದ್ದೀರಿ ಪ್ರಶಾಂತ್. ಅಮರ್ ಪ್ರಸಾದ್, ಈಗಾಗಲೇ ಮಂಡ್ಯ ಜಿಲ್ಲಾಡಳಿತ ಹುತಾತ್ಮ ಯೋಧ ಗುರು ಅವರ ಅಂತ್ಯ ಸಂಸ್ಕಾರಕ್ಕಾಗಿ ಸಕಲ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ಳಲಾಗ್ತಿರುವಂತದ್ದು. ಕೆಎಂದೊಡ್ಡಿ ಸಮೀಪ ಇರುವಂತಹ ಒಂದು ಸರ್ಕಾರಿ ಜಾಗದಲ್ಲೇ ಇವತ್ತು ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. ನಾನು ಈ ಒಂದು ಸ್ಥಳದಲ್ಲಿ ಇದ್ದೀನಿ. ಈ ಒಂದು ಸ್ಥಳ ಏನ್ ಕಾಣ್ತಾ ಇದೆ, ಈ ಒಂದು ಸ್ಥಳದಲ್ಲೇ ಇವತ್ತು ಅಂತ್ಯ ಸಂಸ್ಕಾರ ನಡೆಯುವಂತದ್ದು. ಇದು ಕೆಎಂದೊಡ್ಡಿ ಗ್ರಾಮದ ಸಮೀಪ ಇರುವಂತಹ ಮೆಳ್ಳಳ್ಳಿ ಸರ್ವೆ ನಂಬರ್ 33ರ ಒಂದು 35 ಗುಂಟೆ ಸರ್ಕಾರಿ ಜಾಗ. ಈ ಒಂದು ಜಾಗದಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ನಡೆಯುವಂತದ್ದು. ನಿನ್ನೆ ಸಂಜೆಯಿಂದಲೇ ಈ ಒಂದು ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸೋಕೆ ಅಂತ ಜಿಲ್ಲಾಡಳಿತ ತೀರ್ಮಾನ ತೆಗೆದುಕೊಂಡ ನಂತರದಲ್ಲೇ ನಿನ್ನೆ 2 JCBಗಳ ಮೂಲಕ ಇಲ್ಲಿ ಸಾಕಷ್ಟು ಸ್ವಚ್ಛತೆಯನ್ನ ಕೂಡ ಮಾಡಲಾಗಿತ್ತು. ಆದರೆ ರಾತ್ರಿ ಸಾಕಷ್ಟು ಕತ್ಲಾದಂತ ಟೈಮ್ ಆಯ್ತು. ಹಾಗಾಗಿ ಅಲ್ಲಿಗೆ ಇಲ್ಲಿ ಏನು ನೆಲವನ್ನ ಸಮತಟ್ಟು ಮಾಡುವಂತದ್ದು, ಸ್ವಚ್ಛಗೊಳಿಸುವಂತದನ್ನ ಸ್ಥಗಿತಗೊಳಿಸಿತ್ತು. ಬೆಳಗ್ಗೆ 7 ಗಂಟೆ ನಂತರದಲ್ಲಿ ಹೀಗಾಗಿ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಲಾಗಿದೆ. ಈಗಾಗಲೇ 1 JCB, 1 ರೋಲರ್ ಮತ್ತೆ 1 ಟ್ರ್ಯಾಕ್ಟರ್ ಮೂಲಕ ಈ ಒಂದು ಜಾಗವನ್ನ ಸಾಕಷ್ಟು ಸಮತಟ್ಟು ಮಾಡಲಾಗ್ತದೆ. ಈಗಾಗಲೇ ಕೆಲವಷ್ಟು ಜನ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಈ ಒಂದು ಸ್ಥಳ ಏನಿದೆ ಇದು ಮಳವಳ್ಳಿ ಮದ್ದೂರು ಹೆದ್ದಾರಿ ಪಕ್ಕದಲ್ಲೇ ಬರುವಂತಹ ಸ್ಥಳ. ಈ ಒಂದು ಸ್ಥಳ ಒಂದು 35 ಗುಂಟೆ ಸರ್ಕಾರಿ ಜಾಗ. ಈ ಒಂದು ಜಾಗದಲ್ಲೇ ಅಂತ್ಯ ಸಂಸ್ಕಾರ ನೆರವೇರಿಸಕ್ಕೆ ಈಗ ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ಳುವಂತದ್ದು. ಸಾಕಷ್ಟು ಜನರು ಕೂಡ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗಬಾರ್ದು. ಬೇರೆ ಬೇರೆ ಏನು ಸೇನೆಯಲ್ಲಿ ಅಧಿಕಾರಿಗಳಿದೆ ಅವರೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗಬಾರ್ದು ಅಂತ ಸಂಪೂರ್ಣವಾಗಿ ಈ ಒಂದು ಜಾಗ ಏನಿದೆ ಆ ಜಾಗ ಮತ್ತೆ ಅದರ ಸುತ್ತಮುತ್ತಲೂ ಕೂಡ ಸಂಪೂರ್ಣವಾಗಿ ಸ್ವಚ್ಛಗೊಳ್ಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಬ್ಯಾರಿಕೇಡ್ಗಳನ್ನ ಕೂಡ ಈ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಬರಲಾಗಿದೆ. ಜೊತೆಗೆ ಶಾಮಿಯಾನವನ್ನ ಹಾಕೊಳ್ಳೋಕೆ ವಿಐಪಿಗಳು ಕೂರೋಕೆ ಮತ್ತೆ ಬೇರೆ ಬೇರೆ ಸಾರ್ವಜನಿಕರು ಕೂಡ ಬರ್ತಾರೆ. ಅವ್ರಿಗೂ ಕೂಡ ಮತ್ತೆ ಅವ್ರ ಕುಟುಂಬಸ್ಥರು ಕೂಡ ಅವರೆಲ್ಲರೂ ಕೂಡ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತ ಈಗಾಗಲೇ ಶಾಮಿಯಾನವನ್ನು ಕೂಡ ತೆಗೆದುಕೊಂಡು ಬರಲಾಗಿದೆ. ಬ್ಯಾರಿಕೇಡ್ಗಳನ್ನ ಕೂಡ ತೆಗೆದುಕೊಂಡು ಬರಲಾಗಿದೆ. ಸಾಕಷ್ಟು ಬಿಗಿ ಭದ್ರ ಇರುತ್ತೆ. ಏನು ಆ ಒಂದು ಅಂತ್ಯ ಸಂಸ್ಕಾರ ಸ್ಥಳ ಇರುತ್ತೆ ಅದ್ರ ಸುತ್ತಲೂ ಕೂಡ ಒಂದು ಬ್ಯಾರಿಕೇಡ್ಗಳನ್ನ ಹಾಕ್ತಾರೆ. ಏನ್ ಟ್ರ್ಯಾಕ್ಟರ್ ಇದೆ ಈಗಾಗಲೇ ಇಲ್ಲೊಂದು ಸ್ಥಳ ಸಾಕಷ್ಟು ಸಮತಟ್ಟಿಲ್ಲ. ಹೀಗಾಗಿ ಅವೆಲ್ಲವನ್ನು ಕೂಡ ಸಮತಟ್ಟು ಮಾಡೋಕ್ಕೂ ಕೂಡ ಈಗ ಟ್ರ್ಯಾಕ್ಟರ್ ಕೂಡ ಬಳಸ್ಕೊಳ್ಳಲಾಗಿದೆ. 1 JCB ರೋಲ್ ಮೂಲಕ ಈ ಒಂದು ಸ್ಥಳವನ್ನು ಕೂಡ ಸಾಕಷ್ಟು ಸಮತಟ್ಟು ಮಾಡುತ್ತೆ. ಕೆಲವಷ್ಟು ಜನ ಅಧಿಕಾರಿಗಳು ಕೂಡ ಖುದ್ದು ಈ ಒಂದು ಸ್ಥಳದಲ್ಲಿ ಈ ಒಂದು ಸ್ಥಳ ಸಾಕಷ್ಟು ಸಂಪೂರ್ಣವಾಗಿ ಸಮತಟ್ಟಿರಬೇಕು. ಸಾಕಷ್ಟು ಜನ ಗಣ್ಯರು ಬರ್ತಾರೆ. ಯಾವುದೇ ರೀತಿ ತೊಂದರೆಗಳಾಗಬಾರ್ದು, ಅಂತ್ಯ ಸಂಸ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಖುದ್ದು ಈ ಒಂದು ಸ್ಥಳದಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಮಾಡ್ಕೊಳ್ಳಲಾಗಿದೆ. ಜೊತೆಗೆ ಮಂಡ್ಯ ಮಳವಳ್ಳಿ ಹೆದ್ದಾರಿಯಲ್ಲೇ ಇರೋದ್ರಿಂದ ಸಾಕಷ್ಟು ಜನ ಗ್ರಾಮಸ್ಥರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಒಂದು ಸ್ಥಳವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೆದ್ದಾರಿ ಪಕ್ಕದಲ್ಲೇ ಇರೋದ್ರಿಂದ ಜೊತೆಗೆ ಸುತ್ತಮುತ್ತಲು ಗ್ರಾಮಸ್ಥರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಈ ಒಂದು ಸ್ಥಳವನ್ನ ಕೂಡ ಇಲ್ಲಿ ವೀಕ್ಷಣೆ ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ಈ ಒಂದು ಪಾರ್ಥಿವ ಶರೀರ ಗುಡಿಗೆರೆ ಕಾಲೋನಿಗೆ ಬಂದ ನಂತರ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡ್ಬಂದು ಈ ಒಂದು ಸ್ಥಳಕ್ಕೆ ತೆಗೆದುಕೊಂಡ್ ಬರಲಾಗುತ್ತೆ. ಇಲ್ಲಿ ಒಂದು ಅಂತಿಮ ನಮನವನ್ನ ಸಲ್ಲಿಸ್ತಾರೆ. ಎಲ್ಲ ಸರ್ಕಾರಿ ಗೌರವಗಳನ್ನ ಸಲ್ಲಿಸಿದ ನಂತರದಲ್ಲಿ ಇಲ್ಲಿ ಒಂದು ಅಂತಿಮ ನಮನವನ್ನು ಸಲ್ಲಿಸಿದ ನಂತರದಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಹೀಗಾಗಿ ಸಂಜೆ ವೇಳೆಗೆ ಒಂದು ಅಂತ್ಯಕ್ರಿಯೆ ನೆರವೇರುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಈಗಾಗಲೇ ಬೆಳಗ್ಗೆನೆ ಒಂದು ಪಾರ್ಥಿವ ಶರೀರ ಬರಬೇಕಾಗಿತ್ತು. ಆದ್ರೆ ಸಾಕಷ್ಟು ಕಾರಣಗಳಿಂದಾಗಿ ಪಾರ್ಥಿವ ಶರೀರ ಬರುವಂತದೇ ಕೂಡ ಸಾಕಷ್ಟು ವಿಳಂಬ ಆಗ್ತಿರೋ ಹಿನ್ನೆಲೆಯಲ್ಲಿ ಸಂಜೆ ವೇಳೆಗೆ ಇಲ್ಲಿ ಒಂದು ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಹೀಗಾಗಿ ಮಂಡ್ಯ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಇಲ್ಲಿ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಸಾಕಷ್ಟು ಜನ ಗಣ್ಯರು ಕೂಡ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಕೂಡ ಬಿಗಿ ಭದ್ರತೆಯನ್ನು ಕೂಡ ಮಂಡ್ಯ ಪೊಲೀಸರು ಕೂಡ